ಹೈ ಬ್ಲಡ್ ಪ್ರೆಷರ್ ಇದೆ ಅಂತಂದ್ರೆ ಅಡಿಗೆಗೆ ಉಪ್ಪು ಹಾಕೋದನ್ನ ಬಿಟ್ಬಿಟ್ಟಿದ್ದೀರಾ? ಹಂಗಿದ್ರೆ ಈ ವಿಡಿಯೋನ ತಪ್ಪದೇ ನೋಡಿ. ತಪ್ಪು ಉಪ್ಪಿಂದಲ್ಲ, ಇಲ್ಲಿ ಈ ಹಾರ್ಮೋನದ್ದು. ಅವಾಗ ನಮ್ಮ ಇನ್ಸುಲಿನ್ ಲೆವೆಲ್ ಹೈ ಇರತ್ತೋ ನಮ್ಮ ಕಿಡ್ನಿ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. ಬ್ಲಡ್ ಸ್ಟ್ರೀಮ್ ಅಲ್ಲಿ ನೀರ್ ಹೆಚ್ಚಾಗಿದ್ರೆ ಅಲ್ಲಿ ಪ್ರೆಷರ್ ಕೂಡ ಹೆಚ್ಚಾಗಿರತ್ತೆ. ಇನ್ಸುಲಿನ್ ಹೆಚ್ಚಾಗಿರೋದ್ರಿಂದ ನಮ್ಮ ಆರ್ಟರೀಸ್ ಕೂಡ ನ್ಯಾರೋ ಆಗಿ ಉಳ್ಕೊಳತ್ತೆ. ನ್ಯಾರೋ ಆಗೋದ್ರ ಜೊತೆಗೆ ಅದರಲ್ಲಿ ಪ್ರೆಷರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯೂಶಲಿ ಇಂಡಿಯನ್ಸ್ ಆರ್ಟರೀಸ್ ನ್ಯಾರೋನೇ ಇರತ್ತೆ ಅಂತೆ. ಸೊ ಅಂತದ್ರಲ್ಲಿ ಮತ್ತಿಷ್ಟು ಆದ್ರೆ ಇನ್ಸುಲಿನ್ ಏನಿದೆಯೋ ನಿಮ್ಮ ಬ್ಲಡ್ ವೆಸಲ್ಸ್ ಅನ್ನು ಡ್ಯಾಮೇಜ್ ಮಾಡುತ್ತೆ. ಪ್ರೆಷರ್ ಹೆಚ್ಚಾಗಿರೋದ್ರಿಂದ ಬ್ಲಡ್ ವೆಸಲ್ಸ್ ಕೂಡ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ನಮ್ಮ ಹಾರ್ಟ್ಗೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ BP ಬರುತ್ತೆ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ತಪ್ಪು ಉಪ್ಪಿಂದ ಅಲ್ಲ, ಸೊ ಶುಗರ್ದು. ಜೊತೆಗೆ ನಾವು ಪ್ರೊಸೆಸ್ಡ್ ಫುಡ್ ಏನ್ ತಿಂತೀವಲ್ಲ ಅದಕ್ಕೂ ಕೂಡ ಆಗತ್ತೆ. ಹಂಗೇನೆ ನಾವು ಪದೇ ಪದೇ 2 ಗಂಟೆಗೆ ಒಂದ್ಸತಿ ಏನ್ ತಿಂತೀವಲ್ಲ ಇದರಿಂದನೂ ಕೂಡ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಹೀಗಾಗಿ ನೀವು BP ನ ಬ್ಲಡ್ ಪ್ರೆಷರ್ ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಇನ್ಸುಲಿನ್ ಲೆವೆಲ್ ನ ಕರೆಕ್ಟ್ ಆಗಿ ಮಾಡ್ಕೊಳ್ಳೇಬೇಕಾಗತ್ತೆ. ನ್ಯಾಚುರಲಿ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ಗೊತ್ತಾಗ್ಬೇಕಾ? ಸೊ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ.